ಎಲ್ಲರಿಗೂ ನಮಸ್ತೆ. ಸಂಜುವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ವರ್ಲ್ಡ್ ಕಪ್ T20 ಜ್ವರ ಎಲ್ಲೆಲ್ಲೂ ಶುರುವಾಗಿದೆ. ಮೈದಾನದಲ್ಲಿ ಆಟಗಾರರು ಆಡ್ತಿದ್ದಾರೆ ಅಂತ ಹೇಳಿದ್ರೆ ನೋಡುಗರಾಗಿ ನಾವು ಹಾಟ್ ಸೀಟ್ ಮೇಲೆ ಕೂತಂಗಿರುತ್ತೆ. ಮತ್ತೆ ನಮ್ಮ ಇಂಡಿಯಾ ಇತಿಹಾಸವನ್ನ ಸೃಷ್ಟಿ ಮಾಡತ್ತಾ? ಇಂಡಿಯಾ ಪಾಕ್ ಯುದ್ಧ ಅಂದ್ರೆ ಕ್ರಿಕೆಟ್ ಮ್ಯಾಚ್ ಪ್ರಾರಂಭ ಆಗುತ್ತಾ? ಇನ್ನೊಂದು ಮ್ಯಾಚ್ ಏನಾದ್ರು ಆಡ್ತಾರಾ? ಈ ವರ್ಷದ ಭಾರತದ ಮ್ಯಾಚ್ ಯಾವ ರೀತಿ ಇದೆ, ಅದರ ಬಗ್ಗೆ ಸಂಪೂರ್ಣ ವಿಮರ್ಶೆಯನ್ನ ಕೊಡೋದಕ್ಕೆ ಕ್ರಿಕೆಟ್ ವಿಮರ್ಶಕರಾದಂತಹ ಸುನಿಲ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಈ ವರ್ಷ T20 ನೋಡ್ತಾ ಇದ್ದೀರಾ, ಇನ್ನ ಕೆಲವೇ ದಿನಗಳು ಬಾಕಿ ಉಳಿದಿದೆ ಸೆಮಿಫೈನಲ್ಗೂ ಕೂಡ. ಈ ವರ್ಷ ನೀವು ನೋಡಿದ ಹಾಗೆ ನಿಮ್ಮ ಅನಾಲಿಸಿಸ್ ಯಾವ ರೀತಿ ಇದೆ T20 ಬಗ್ಗೆ, ನಿಮ್ಮ ವಿಮರ್ಶೆ? ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಅಲ್ಲಿ ಈ ಬಾರಿ 20 ತಂಡಗಳು ಭಾಗವಹಿಸಿದ್ವು. ಇದು ಒಂದ್ ರೀತಿ ನೋಡಿದ್ರೆ ಕ್ರಿಕೆಟ್ ಏನು ಕೆಲವೇ ರಾಷ್ಟ್ರಗಳು ಆಡ್ತಾರನ್ನೋ ಒಂದು ಇಲ್ಲಿವರೆಗಿನ ಆಪಾದನೆ ಇತ್ತು. ಅದನ್ನ ದಾಟಿ ಬೆಳೀತಾ ಇದೆ. ಗ್ಲೋಬಲ್ ಕ್ರಿಕೆಟ್ ಆಗುವತ್ತ, ಗ್ಲೋಬಲ್ ಸ್ಪೋರ್ಟ್ಸ್ ಆಗುವತ್ತ ಹೆಜ್ಜೆ ಹಾಕ್ತಾ ಇದೆ ಅಂತ ಅನಿಸ್ಬೋದು. ಅದಕ್ಕಾಗಿ ICC ತುಂಬಾ ಶ್ರಮ ಪಡ್ತಾ ಇದೆ. ICC ಏನು ಅಸೋಸಿಯೇಟ್ ಮೆಂಬರ್ಸ್ ಇದಾರೆ ಅವ್ರನ್ನೆಲ್ಲವನ್ನು ವಿಶ್ವಕಪ್ ಆಡುವ ವೇದಿಕೆಗೆ ಕರ್ಕೊಂಡ್ ಬರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅವರೆಲ್ಲ ಆಡ್ತಾ ಇರೋ ರೀತಿ T20 ಕ್ರಿಕೆಟ್ ಅಲ್ಲಿ ಇನ್ನೊಂದಿಷ್ಟು ಕೆಲವೇ ಜನಗಳಲ್ಲಿ ಅವರು ಕಾಂಪೀಟ್ ಮಾಡೋ ಹಂತಕ್ಕೆ ಬರ್ಬೋದು ಅಂತ ಅನ್ಸುತ್ತೆ. ನೇಪಾಳ, ನೆದರ್ಲ್ಯಾಂಡ್ಸ್, ಐರ್ಲೆಂಡ್ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ರು. USA ತುಂಬಾ ಚೆನ್ನಾಗಿ ಫೈಟ್ ಮಾಡಿದ್ರು. ಬಟ್ ಆ ತಂಡಗಳಿಗೂ ಟೆಸ್ಟ್ ಆಡುವ ತಂಡಗಳ ನಡುವಿನ ಅಂತರ ಇನ್ನು ತುಂಬಾ ದೊಡ್ಡದಾಗಿದೆ, ಗ್ಯಾಪ್ ಇದೆ. ಅವೆಲ್ಲ ತುಂಬಾ ಇನ್ನು ಮುಂದ್ ಬರ್ಬೇಕನ್ಸುತ್ತೆ. ಅದನ್ನ ಹೊರತುಪಡಿಸಿದ್ರೆ ಈ ವರ್ಷದ ವರ್ಲ್ಡ್ ಕಪ್ ಅಲ್ಲಿ ಒಂದು ಅಚ್ಚರಿ ಫಲಿತಾಂಶಗಳನ್ನು ನಾವು ಕಾಣಿದ್ವಿ. ಯಾಕಂದ್ರೆ ಶ್ರೀಲಂಕಾ ಹೋಸ್ಟ್ ಟೀಮ್ ಆಗಿ ಈಗಾಗಲೇ ವರ್ಲ್ಡ್ ಕಪ್ ಇಂದ ಹೊರಗಡೆ ಇದೆ. ಅವರು ಏನ್ ನಿರೀಕ್ಷಿತ ಪ್ರದರ್ಶನ ನೀಡಲಿಲ್ಲ. ಆಸ್ಟ್ರೇಲಿಯಾ ಮೇಲೆ ಗೆಲುವು ದಾಖಲಿಸಿ ಏನವರು ಒಂದು ಆತ್ಮವಿಶ್ವಾಸ ತೋರಿಸಿದ್ರು, ಅದೇ ಪ್ರದರ್ಶನವನ್ನು ಅವರು ಸೂಪರ್ 8 ಅಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಮಾಜಿ ಚಾಂಪಿಯನ್ ಕ್ರಿಕೆಟ್, ವಿಶ್ವ ಕ್ರಿಕೆಟ್ ಅತ್ಯಂತ ಬಲಾಢ್ಯ ತಂಡಗಳು ಆಸ್ಟ್ರೇಲಿಯಾ ವಿಶ್ವಕಪ್ ಇಂದ ಹೊರಗೆ ಹೋಗಿದೆ. ಅದು ಈ ವಿಶ್ವಕಪ್ ನ ಒಂದು ದೊಡ್ಡ ಮೇಜರ್ ಅನ್ಬೋದು. ಫಸ್ಟ್ ರೌಂಡ್ ಅಲ್ಲಿ ಆಸ್ಟ್ರೇಲಿಯಾ ಹೊರಗೆ ಹೋಗಿರೋದು ಇಟ್ಸ್ ಎ ಬಿಗ್ ಬ್ಲೋ. ಅದ್ರ ಜೊತೆಗೆ ನಾವು ಇನ್ನೊಂದು ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿದೆ ಅಂದ್ರೆ ಇಲ್ಲಿವರೆಗೂ ಏನು ನಾವು ಡಾರ್ಕ್ ಹಾರ್ಸ್ ಆಗಿ ಸೌತ್ ಆಫ್ರಿಕಾ ನೋಡ್ಬೋದು ಅನ್ಸುತ್ತೆ. ಅದ್ಭುತವಾದ ಪ್ರದರ್ಶನ ಮಾಡ್ತಾ ಇದಾರೆ. ಟೀಮ್ ಎಫರ್ಟ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ಮೊದಲು ಅವ್ರು ಇಂಡಿಯಾದ ವಿರುದ್ಧ ಆಡಿದ ಸೀರೀಸ್ ಅಲ್ಲಿ ಸೋತಿದ್ರು T20 ಸೀರೀಸ್. ಬಟ್ ಈ ವರ್ಲ್ಡ್ ಕಪ್ ಅಲ್ಲಿ ಅವ್ರು ಆಡ್ತಾ ಇರೋ ರೀತಿನೇ ಬೇರೆ ಇದೆ, ಮಾಡಿರೋ ಸ್ಟ್ರಾಟಜಿಗಳು ಬೇರೆ ಇದೆ. ಅವನ್ನೆಲ್ಲ ಏನ್ ಸ್ಟ್ರಾಟಜಿ ಮಾಡ್ತಾರೆ ನಾವು ಗ್ರೌಂಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ. ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಇಂಗ್ಲೆಂಡ್ ಕಷ್ಟಪಟ್ಟು ಗೆಲ್ತಾ ಇದೆ, ಬಟ್ ಈಗಾಗಲೇ ಸೆಮಿಫೈನಲ್ ಸ್ಥಾನ ಭದ್ರಪಡಿಸ್ಕೊಂಡಿದೆ. ಅವ್ರ ಪೊಟೆನ್ಶಿಯಲ್ ತಕ್ಕ ಇಲ್ಲಿವರೆಗೂ ಆಡಿಲ್ಲ ಅನ್ಬೋದು, ಬಟ್ ಈಗಾಗಲೇ ಸೆಮಿಫೈನಲ್ ಸ್ಥಾನ ಭದ್ರಪಡಿಸ್ಕೊಂಡಿರೋದ್ರಿಂದ ಆಮೇಲೆ ಎಲ್ಲಾ ಮ್ಯಾಚ್ಗಳು ಗೆಲ್ಕೊಂಡು ಹೋಗ್ತಾ ಇರೋದ್ರಿಂದ ಸಹಜವಾಗಿ ಅವ್ರ ಮೇಲೆ ಒಂದು ನಿರೀಕ್ಷೆ ಇದೆ ಅನ್ಬೋದು. ಇಂಪಾರ್ಟೆಂಟ್ ಆಗಿರೋದು ಈ ಒಂದು ಹಂತಕ್ಕೆ ಬಂದ್ ನಿಂತಿದೆ. ಈಗಾಗಲೇ 2 ತಂಡಗಳು ಸೆಮಿಫೈನಲ್ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಂಡಿದ್ದಾವೆ. ಇನ್ನೆರಡು ಸ್ಥಾನಗಳಿಗಾಗಿ ಫೈಟ್ ನಡಿಬೇಕಾಗತ್ತೆ. ಒಂದ್ ಕಡೆ ನ್ಯೂಜಿಲೆಂಡ್ ನಿನ್ನೆ ಗೆದ್ಬಿಟ್ಟಿದ್ರೆ ಇಂಗ್ಲೆಂಡ್ ಮೇಲೆ, ಅವ್ರದ್ದು ಸ್ಥಾನ ಭದ್ರ ಆಗ್ತೈತಿ. ಈಗ ಅವ್ರು 3 ಪಾಯಿಂಟ್ಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಬಟ್ ಪಾಕಿಸ್ತಾನಕ್ಕೆ ಒಂದು ಲಿಟಲ್ ಹೋಪ್ ಇದೆ ಅಲ್ಲಿ. ಇವತ್ತು ನಡೆಯುವ ಪಂದ್ಯದಲ್ಲಿ ಅವರು ಶ್ರೀಲಂಕಾ ಮೇಲೆ ಏನಾದ್ರು ಹೆಚ್ಚಿನ ರನ್ ಇಂಪ್ರೂವ್ ಮಾಡ್ಕೋಬೇಕು. ಯಾಕಂದ್ರೆ ಈಗಾಗಲೇ 1.3 ಇದೆ ನ್ಯೂಜಿಲೆಂಡ್ ರನ್ ರೇಟ್. ಪಾಕಿಸ್ತಾನ ತುಂಬಾ ಕಡಿಮೆ ಇದೆ, ಮೈನಸ್ ಅಲ್ಲಿದೆ. ಅದನ್ನ ಅವ್ರು ಪ್ಲಸ್ ಮಾಡ್ಕೊಂಡು ನ್ಯೂಜಿಲೆಂಡ್ ಮೇಲ್ಗಡೆ ಹೋಗ್ಬೇಕು ಮತ್ತು ಮ್ಯಾಚ್ ಗೆಲ್ಬೇಕು, ಎರಡೂ ಇದೆ. ಆ ಪ್ರೆಷರ್ ಅನ್ನು ದಾಟಿದ್ರೆ ಪಾಕಿಸ್ತಾನಕ್ಕೆ ಒಂದು ಅವಕಾಶ ಇದೆ ಸೆಮಿಫೈನಲ್ ತಲುಪೋದು. ಅದು ಶ್ರೀಲಂಕಾ ವಿರುದ್ಧ ಶ್ರೀಲಂಕಾದಲ್ಲಿ. ಯಾಕಂದ್ರೆ ಶ್ರೀಲಂಕಾನು ತನ್ನ ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇರೋದ್ರಿಂದ ಸಹಜವಾಗಿ ಈಗಾಗಲೇ 2 ಮ್ಯಾಚ್ ಸೋತು ಒಂದು ತನ್ನ ಅಭಿಮಾನಿಗಳು, ತವರ ಅಭಿಮಾನಿಗಳನ್ನ ನಿರೀಕ್ಷೆ ಹುಸಿ ಮಾಡಿದೆ. ತನ್ನ ಕೊನೆ ಪಂದ್ಯದಲ್ಲಾದ್ರೂ ಗೆದ್ದು ತನ್ನ ಇದನ್ನ ಉಳಿಸ್ಕೊಳ್ಳಿಕ್ಕೆ, ಮಾನ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಶ್ರೀಲಂಕಾ ಮಾಡ್ತಾರೆ. ಆ ತಂಡವನ್ನು ನೀವು ಅಷ್ಟು ಅಂತರದಿಂದ ಸೋಲಿಸಿ ಗೆಲ್ಬೇಕು. ಇಲ್ದೆ ಹೋದ್ರೆ ನೀವು ಅವ್ರು ಏನಾದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಕಡಿಮೆ ಓವರ್ಗಳಲ್ಲಿ ಅದನ್ನ ಚೇಸ್ ಮಾಡಿ ಹೆಚ್ಚಿಗೆ ವಿಕೆಟ್ ಕಳ್ಕೊಳ್ಳಾರ್ದೆ ಗೆಲ್ಬೇಕು. ಇದು ತುಂಬಾ ಕಷ್ಟದ ಕೆಲಸ. ಮೋಸ್ಟ್ ಪ್ರಾಬಬ್ಲಿ ಪಾಕಿಸ್ತಾನಕ್ಕೆ ಇದೊಂಥರ ಕಬ್ಬಿನ ಕಡಲೆ ಅನ್ಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ವರ್ಲ್ಡ್ ಕಪ್ ಇಂದ ಹೊರಗೆ ಹೋಗ್ತಾರ ಅನ್ನೋ ಸಾಧ್ಯತೆಗಳು ಹೆಚ್ಚಿಗೆ ಕಂಡು ಬರ್ತಾ ಇದೆ. ಅದನ್ನ ಹೊರತುಪಡಿಸಿ ಇನ್ನೊಂದು ನಮ್ ಗ್ರೂಪ್ ಅಲ್ಲಿ ಇಂಪಾರ್ಟೆಂಟ್ ಮ್ಯಾಚ್, ಲಿಟ್ರಲಿ ಸೂಪರ್ 8 ಮ್ಯಾಚ್ ಆಗಿತ್ತು. ಬಟ್ ಕ್ವಾರ್ಟರ್ ಫೈನಲ್ ಆಗಿ ಕನ್ವರ್ಟ್ ಆಗಿದೆ. ಈಗ ಯಾರು ಗೆಲ್ತಾರ ಸೆಮಿಫೈನಲ್ ಹೋಗ್ತಾರೆ. ಯಾಕಂದ್ರೆ ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾ ಮೇಲೆ ಗೆದ್ಬಿಟ್ಟಿದ್ರೆ ಇಂಡಿಯಾಕ್ಕೆ ತುಂಬಾ ಡಿಫಿಕಲ್ಟ್ ಆಗ್ತಿತ್ತು. ರನ್ ರೇಟ್ ಎಲ್ಲ ಲೆಕ್ಕ ಹಾಕ್ಬೇಕಾಗಿತ್ತು. ಈಗ ಅಂತ ಏನು ಚಾನ್ಸ್ಗಳಿಲ್ಲ. ವೆಸ್ಟ್ ಇಂಡೀಸ್ ಮತ್ತು ಭಾರತದ ನಡುವಿನ ವಿಜೇತರು ಸೆಮಿಫೈನಲ್ ಅರ್ಹತೆ ಪಡಿತಾರೆ. ವೆಸ್ಟ್ ಇಂಡೀಸ್ ಆಡಿದ ರೀತಿ ನೋಡ್ತಾ ಇದ್ರೆ ಲೀಗ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಸೂಪರ್ 8 ಫಸ್ಟ್ ಮ್ಯಾಚ್ ಅಲ್ಲೇ ಜಿಂಬಾಬ್ವೆ ಮೇಲೆ 250 ಮೇಲೆ ರನ್ ಹೊಡೆದ್ರು. ಆದ್ರೆ ಅದೇ ರೀತಿ ಅಷ್ಟೇ ಕೆಡದಾಗ ಸೌತ್ ಆಫ್ರಿಕಾ ವಿರುದ್ಧ ಫೇಲ್ ಆದ್ರು. ಹೀಗಾಗಿ ಅವ್ರದ್ದು ಒಂಥರ ವಿಚಿತ್ರ. ವೆಸ್ಟ್ ಇಂಡೀಸ್ ಹೇಗಿದೆ ಅನ್ನೋ ಟೀಮು ಒಂದು ಆಡ್ತಾ ಇದ್ರೆ ಅದ್ಭುತವಾಗಿ ಅಷ್ಟು ಬಾಲ್ ಗಳನ್ನ ಗ್ರೌಂಡ್ ಹೊರಗೆ ಕಳಿಸ್ತಾರೆ ಅಂತ ಅನ್ಸುತ್ತೆ. ಇನ್ನೊಂದು ಮ್ಯಾಚ್ ಅಲ್ಲಿ ಅಷ್ಟೇ ಬೇಗ ವಿಕೆಟ್ ಗಳನ್ನ ಕಳ್ಕೊಳ್ತಾ ಇದಾರೆ. ಬಟ್ T20ಗೆ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತ ಹೇಳ್ಬೋದು. ನಾವು ಒನ್ ಡೇ ಮ್ಯಾಚ್ ಟೆಸ್ಟ್ ಗಾಗೆಲ್ಲ ಕಂಪೇರ್ ಮಾಡಿದಾಗ ವೆಸ್ಟ್ ಇಂಡೀಸ್ ತುಂಬಾ ವೀಕ್ ಆಗಿದೆ ಅಂತ ಕಂಡು ಬರ್ತಾ ಇದೆ. ಬಟ್ T20 ಕ್ರಿಕೆಟ್ ಗಾಗಿ ಹೇಳಿ ಮಾಡಿಸಿದ ಟೀಮು. ವರ್ಲ್ಡ್ ದ ಎಲ್ಲಾ ಲೀಗ್ ಗಳಲ್ಲೂ ಆ ಪ್ಲೇಯರ್ಸ್ ಆಡ್ತಾ ಇರ್ತಾರೆ. ಬಿಗ್ ಬಾಶ್ ಆಡ್ತಾರೆ, IPL ಆಡ್ತಾರೆ, ಸೌತ್ ಆಫ್ರಿಕನ್ ಲೀಗ್ ಆಡ್ತಾರೆ, ಇಂಗ್ಲೆಂಡ್ ಎಲ್ಲ 100s ಆಡ್ತಾರೆ, ಕೆರೆಬಿಯನ್ ಲೀಗ್ ಆಡ್ತಾರೆ. ಹೀಗಾಗಿ ಆ T20 ಆಡಿರೋ ಅನುಭವನು ಅವ್ರ ಕಡೆ ಹೆಚ್ಚಿಗೆ ಇದೆ. ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ.
ಹೀಗಾಗಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತದ ಮ್ಯಾಚ್ ಕೋಲ್ಕತ್ತಾದ ಈಡನ್ ಗಾರ್ಡನ್ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್. ಭಾರತಕ್ಕೆ ಇದು ಮಾಡಿಲು ಮಡಿ ಪಂದ್ಯ. ಈ ಪಂದ್ಯ ಸೋತ್ರೆ ಹೋಸ್ಟ್ ನೇಷನ್ ಆಗಿ ಆ ಈ ವರ್ಲ್ಡ್ ಕಪ್ ನ ಅತ್ಯಂತ ಹಾಟ್ ಫೇವರೇಟ್ ಟೀಮ್ ಆಗಿರೋ ಇಂಡಿಯಾ ವರ್ಲ್ಡ್ ಕಪ್ ಇಂದ ಹೊರಗೆ ಹೋಗ್ಬೇಕಾಗತ್ತೆ. ಆ ಸಾಧ್ಯತೆಗಳು ಕಡಿಮೆ ಅನ್ಬೋದು, ಯಾಕಂದ್ರೆ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲುವ ಚಾನ್ಸಸ್ ಹೆಚ್ಚಿಗೆ ಇದೆ. ಬಟ್ ಒಂದು ನಾವು ನೆನ್ಪು ಮಾಡ್ಕೋಬೇಕು, ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ತಂಡ ತೋರಿದ ಪ್ರದರ್ಶನವನ್ನು ನಾವು ಮತ್ತೆ ನೋಡ್ಬೇಕಾಗತ್ತೆ ಅನ್ಸುತ್ತೆ ಇನ್ನೊಂದ್ಸಲ. ಯಾಕಂದ್ರೆ ಇಷ್ಟು ಸ್ಟ್ರಾಂಗ್ ಆಗಿರೋ ಟೀಮು ಸೌತ್ ಆಫ್ರಿಕಾ ಮೇಲೆ ಹೇಗೆ ಫೇಲ್ ಆಯ್ತು ಅಂತ. ಅಂದ್ರೆ ನಮ್ಮಲ್ಲಿ ತುಂಬಾ ವೀಕ್ನೆಸ್ ಗಳು ಇದಾವೆ. ಅದನ್ನ ಸ್ಟಡಿ ಮಾಡಿ ಬಂದ ಸೌತ್ ಆಫ್ರಿಕಾ ಅದನ್ನ ತುಂಬಾ ಚೆನ್ನಾಗಿ ಗ್ರೌಂಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಅದನ್ನ ಯಾರಿಗ್ ಸ್ಲೋ ಬಾಲರ್ ಹಾಕ್ಬೇಕು, ಯಾರು ಸ್ಪಿನ್ನರ್ ಆಡಿಸ್ಬೇಕು, ಯಾರನ್ನ ಎಲ್ಲಿ ಕಟ್ಟಿ ಹಾಕ್ಬೇಕು ಅನ್ನೋ ಒಂದು ರಣತಂತ್ರದೊಂದಿಗೆ ಬಂದ ಸೌತ್ ಆಫ್ರಿಕಾ ತಂಡ ಅದನ್ನ ಸಂಪೂರ್ಣವಾಗಿ ಯಶಸ್ವಿ ಆಯ್ತು ಅಂತ ಅನ್ಬೋದು. ಆ ರಣತಂತ್ರವನ್ನು ಈಗ ವೆಸ್ಟ್ ಇಂಡೀಸ್ ಮ್ಯಾನೇಜ್ಮೆಂಟ್ ನೋಡಿರುತ್ತೆ, ಪ್ಲೇಯರ್ಸ್ ನೋಡಿರ್ತಾರೆ, ಕೋಚ್ ನೋಡಿರ್ತಾರೆ. ಹೀಗಾಗಿ ಅವ್ನ್ ನಾವು ಹೇಗೆ ಕೌಂಟರ್ ಮಾಡ್ತೀವಿ, ನಮ್ ಮ್ಯಾನೇಜ್ಮೆಂಟ್ ಟೀಮು, ನಮ್ ಕೋಚಿಂಗ್ ಸ್ಟಾಫ್ ಅದನ್ನ ಹೇಗ್ ಮಾಡ್ತಾರೆ, ಪ್ಲೇಯರ್ಸ್ ಅದನ್ನ ಹೇಗೆ ಅಡಾಪ್ಟ್ ಮಾಡ್ಕೋತಾರೆ, ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಒಂದು ಕ್ರಿಕೆಟ್ ಅಲ್ಲಿ ನಾವು ಮರಿತಾ ಇದೀವಿ ಅಂತ ಅನ್ಸುತ್ತೆ. ಒನ್ ಡೇ ಮತ್ತು ಟೆಸ್ಟ್ ಗೆಲ್ಲ T20ಗೂ ಒಬ್ರು ಲಂಗರ್ ಹಾಕೋ, ಇನ್ನಿಂಗ್ಸ್ ಲಂಗರ್ ಹಾಕೋ, ಸ್ಟೇರ್ ಮಾಡುವ ಒಬ್ಬ ಆಟಗಾರ ಬೇಕು. ಅದ್ರ ಶಾರ್ಟೇಜ್ ನಮ್ ಟೀಮ್ ಇಂಡಿಯಾದಲ್ಲಿ ಕಾಣಿಸುತ್ತೆ ಅನ್ಸುತ್ತೆ. ಯಾಕಂದ್ರೆ ನಾವು ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ ಎಲ್ಲರೂ ಹಾರ್ಡ್ ಹಿಟರ್ಸ್, ಎಲ್ಲರೂ ಗ್ರೌಂಡ್ ದಾಟಿಸ್ತಾರೆ. ಯಾಕಂದ್ರೆ ಸ್ಟೇಡಿಯಂ ದಾಟಿಸ್ತಾರೆ, ಅಷ್ಟು ಅದ್ಭುತವಾದ ಬಿಗ್ ಹಿಟರ್ಸ್ ಅವರು. ಬಟ್ ಅಕಸ್ಮಾತ್ 2-3 ವಿಕೆಟ್ ಹೋದ್ರೆ ಯಾರಪ್ಪ ಇನ್ನಿಂಗ್ಸ್ ಲಂಗರ್ ಹಾಕೋರು ಅಂದ್ರೆ ಅಲ್ಲಿ ನಮ್ಗೆ ಯಾರು ಕಾಣಲ್ಲ. ಈಗ ವಿರಾಟ್ ಕೊಹ್ಲಿ ಇಲ್ಲ ಟೀಮ್ ಅಲ್ಲಿ, KL ರಾಹುಲ್ ಇಲ್ಲ, ಶ್ರೇಯಸ್ ಅಯ್ಯರ್ ಇಲ್ಲ. ಈ ಸಂದರ್ಭದಲ್ಲಿ ನಮ್ಗೆ ಇಂತ ಎಲ್ಲ ಯಾರೋ ಒಬ್ಬ ಪ್ಲೇಯರ್ ಬೇಕಾಗಿತ್ತು ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆಯ್ಕೆ ಸಮಿತಿ, ಕೋಚು ಯಾಕೆ ಈ ರೀತಿ ಕೈಕೊಂಡ್ರು, ಓನ್ಲಿ ಬಡಿ ಕ್ರಿಕೆಟ್ ಅಂತ ನಾವು ಗೆಲ್ಲಬಹುದು ಅನ್ನೋ ವಿಶ್ವಾಸ ಈಗಾಗ್ಲೇ ಅವ್ರ ಸೌತ್ ಆಫ್ರಿಕಾ ಮೇಲೆ ಕೈ ಕೊಟ್ಟಿದೆ. ಇದು ವೆಸ್ಟ್ ಇಂಡೀಸ್ ಮೇಲೆ ಆಗೋದ್ ಬೇಡ ಅಂತಾನೂ ಒಂದು ನಿರೀಕ್ಷೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ವರ್ಲ್ಡ್ ಚಾಂಪಿಯನ್ ಆಗಿದ್ದೇವೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ ವರ್ಲ್ಡ್ ಕಪ್ ಗೆಲ್ಲಿಸ್ಕೊಟ್ಟದ್ನ ಹಾರ್ದಿಕ್ ಪಾಂಡ್ಯ ಬಹಳ ವರ್ಷಗಳ ನಂತರ ನಾವು ಒಂದು ICC ಟ್ರೋಫಿ ಗೆದ್ದಿದ್ದೇವೆ. 2 ಸಲ T20 ವರ್ಲ್ಡ್ ಕಪ್ ಗೆದ್ದಿದ್ದೀವಿ, 2 ಸಲ 50 ಓವರ್ಸ್ ವರ್ಲ್ಡ್ ಕಪ್ ಗೆದ್ದಿದ್ದೀವಿ. ಟೆಸ್ಟ್ ಚಾಂಪಿಯನ್ಶಿಪ್ ಇನ್ನೂ ನಮ್ಗೆ ಮರೀಚಿಕೆ ಆಗಿದೆ. ಮೋಸ್ಟ್ ಬಹುಲಿ ಯಾವಾಗ ಗೆಲ್ತಾರ ಗೊತ್ತಿಲ್ಲ. ಯಾಕಂದ್ರೆ ಈ ವರ್ಷದ ಟೆಸ್ಟ್ ಚಾಂಪಿಯನ್ಶಿಪ್ ನೋಡಿದ್ರೆ ನಾವು ಫೈನಲ್ ಹೋಗೋ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಈ ಎಲ್ಲ ನಿರೀಕ್ಷೆನೂ ಈ T20 ವರ್ಲ್ಡ್ ಕಪ್ ಮೇಲೆ ಇದೆ. ವೆಸ್ಟ್ ಇಂಡೀಸ್ ಆಡ್ತಾ ಇರೋ ರೀತಿ ನೋಡಿದ್ರೆ ಅಕಸ್ಮಾತ್ ಅವ್ರದ್ದು ಡೇ ಆಗಿದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದು ನಿಜವಾಗ್ಲೂ ಕಷ್ಟ. ಮ್ಯಾಚ್ ಕೋಲ್ಕತ್ತಾದ ಈಡನ್ ಗಾರ್ಡನ್ ಅಲ್ಲಿ ಇದೆ. ಒನ್ ಆಫ್ ದ ಬೆಸ್ಟ್ ಗ್ರೌಂಡ್. T20 ಹೇಳಿ ಮಾಡಿಸಿದ ಗ್ರೌಂಡ್, ತುಂಬಾ ದೊಡ್ಡದು, ತುಂಬಾ ಪ್ರೇಕ್ಷಕರು ಇರ್ತಾರೆ. ಅಷ್ಟು ಪ್ರೇಕ್ಷಕರ ಮಧ್ಯೆ ಆಡುವ ಇದು ಇರುತ್ತೆ. ಬಟ್ ಯಾವಾಗ್ಲೂ ಕಹಿ ಸಿಹಿ ನೆನಪುಗಳದಾವ ಟೀಮ್ ಇಂಡಿಯಾಕ್ಕೆ ಈಡನ್ ಗಾರ್ಡನ್ ಅಲ್ಲಿ. ಸರ್, ಓಪನಿಂಗ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಅವ್ರದ್ದು ಸಹ ಈ ಸಲ ಸ್ವಲ್ಪ ಕಳಪೆ ಪ್ರದರ್ಶನನೇ ಅಂತಾನೆ ಹೇಳ್ಬಹುದು. ಈಗ ಏನಾದ್ರೂ ವೆಸ್ಟ್ ಇಂಡೀಸ್ ವಿರುದ್ಧ ಆಡ್ಬೇಕು ಅಂತ ಹೇಳಿ ಇಂಡಿಯಾದಲ್ಲಿ ಏನಾದ್ರೂ ಮ್ಯಾಚ್ ಅಲ್ಲಿ ಸ್ವಲ್ಪ ಅಂದ್ರೆ ಅವರ ಟೀಮ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗೋ ಚಾನ್ಸಸ್ ಇದೆಯಾ? ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಇವರು ಟೀಮ್ ಸೆಲೆಕ್ಷನ್ ಮಾಡಿರೋ ರೀತಿನೇ ಹೇಗಿದೆ ಅಂದ್ರೆ ಇವರು ಅಲ್ಟರ್ನೇಟಿವ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಸ್ ಗಳು ತುಂಬಾ ಕಡಿಮೆ ಇದಾವೆ. ಈಗಾಗಲೇ ಕಳಪೆ ಅಂತ ಹೇಳಲಿಕ್ಕೆ ಬರಲ್ಲ, ಕಳಪೆನೇ ಆಗಿದೆ. ತುಂಬಾ ಬ್ಯಾಡ್ ಪ್ಯಾಚ್ ಅಲ್ಲಿ ಇದ್ದಾರೆ. ಅಭಿಷೇಕ್ ಶರ್ಮಾ ತುಂಬಾ ಬ್ಯಾಡ್ ಪ್ಯಾಚ್ ಅಲ್ಲಿ ಇದ್ದಾರೆ. ಅದ್ರ ಜೊತೆ ಸಂಜು ಸ್ಯಾಮ್ಸನ್ ಇಂದನೂ ರನ್ಗಳು ಬರ್ತಾ ಇಲ್ಲ. ಎಲ್ಲೋ ಇಶಾನ್ ಕಿಶನ್ ಮೇಲೆ ಒಬ್ರು 1-2 ಮ್ಯಾಚ್ ಗಳಲ್ಲಿ ಕ್ಯಾಪ್ಟನ್ ಆಡಿದ್ದಾರೆ. ಹೀಗಾಗಿ ಸಹಜವಾಗಿ ಒಂದು ಪ್ರೆಷರ್ ಇದೆ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್. ಅಕಸ್ಮಾತ್ ಇಬ್ರು ಫೇಲ್ ಆಗ್ಬಿಟ್ರೆ, ಇಬ್ರು ಗುಡ್ ಬಾಲ್ ಗೆ ಔಟ್ ಆದ್ರೆ, ಅಥವಾ ಒಂದು ಬ್ಯಾಡ್ ಶಾರ್ಟ್ಸ್ ಗೆ ಅಥವಾ ಒಂದು ಎಡ್ಜ್ ಆಗಿ ವಿಕೆಟ್ ಹೋಗ್ಬಿಟ್ರೆ ಏನಪ್ಪಾ ಪರಿಸ್ಥಿತಿ ಅನ್ನೋದು ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ಅದನ್ನ ಕೌಂಟರ್ ಮಾಡ್ಲಿಕ್ಕಾಗಿ ಟೀಮ್ ಮ್ಯಾನೇಜ್ಮೆಂಟ್, ಕೋಚಿಂಗ್ ಸ್ಟಾಫ್ಸ್ ಪ್ರಯತ್ನ ಮಾಡ್ತಿರ್ಬೋದು ಅನ್ಸುತ್ತೆ. ಯಾಕಂದ್ರೆ ರಿಂಕು ಸಿಂಗ್ ಅವ್ರ ತಂದೆ ಕ್ಯಾನ್ಸರ್ ಪೀಡಿತರಾಗಿ ತೀರ್ಕೊಂಡ್ರು. ಅದಕ್ಕಾಗಿ ಹೋಗಿ ವಾಪಸ್ ಮತ್ತೆ ಬಂದು ತಂಡ ಸೇರ್ಕೋತಾ ಇದಾರೆ. ಈಗ ಅಕಸ್ಮಾತ್ ಯಾರಾದ್ರೂ ಬಿಟ್ರೆ ಇನ್ನೊಬ್ರು ರಿಂಕು ಸಿಂಗ್ ಸೇರ್ಸ್ಕೋಬೇಕು. ಕರೆಕ್ಟ್ ಆಗಿ ಹೀಗಾಗಿ ರಿಂಕು ಸಿಂಗ್ ಸೇರ್ಸ್ಕೊಂಡು ಮತ್ತೆ ಅವರು ಒಬ್ರು ಇನ್ನೊಬ್ರು ಬಡಿ ಆಡ್ಕೊ ಗ್ರೇಟ್ ಫಿನಿಶರ್ ನೋ ಡೌಟ್. ಬಟ್ ನೀವು ಇನ್ನಿಂಗ್ಸ್ ಸ್ಟೇರ್ ಮಾಡೋರು ಯಾರು, ಇನ್ನಿಂಗ್ಸ್ ಲಂಗರ್ ಹಾಕೋದು ಯಾರು ಅಂತಾರೆ, ಯಾರು ಪ್ಲೇಯರ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲ ಮತ್ತೆ ನೀವು ಆಲ್ರೌಂಡರ್ಗಳು ತಗೋಬೇಕಾಗತ್ತೆ. ವಾಷಿಂಗ್ಟನ್ ಸುಂದರ್ ಇವ್ರನ್ನ ಯಾರಾದ್ರೂ ಆಡ್ಸ್ಕೋಬೇಕಾಗತ್ತೆ. ಕಷ್ಟ. ಬಟ್ ಮೋಸ್ಟ್ ಬಹುಲಿ ಟೀಮ್ ಇಂಡಿಯಾ ಯಾವ್ದು ಚೇಂಜಸ್ ಮಾಡಲ್ಲ ಅಂತ. ಯಾರು ಈಗ ಗೆಲುವನ್ನು ತಕ್ಷಿಕೊಟ್ಟಿದ್ದಾರೆ ಜಿಂಬಾಬ್ವೆ ಮೇಲೆ. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಓಪನ್ ಮಾಡ್ತಾರೆ. ನಂತರ ಇಶಾನ್ ಕಿಶನ್ ನೆಕ್ಸ್ಟ್ ಕ್ಯಾಪ್ಟನ್ ಬರ್ತಾರೆ. ಅದ್ರ ನಂತರ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡೆ, ಅಕ್ಷರ್ ಪಟೇಲ್, ಬುಮ್ರಾ, ಹರ್ಷದೀಪ್ ಸಿಂಗ್, ವರುಣ್, ಹರ್ಷದೀಪ್ ಎಲ್ಲ ಫಾರ್ಮಲ್ ಇದ್ದಾರೆ. ಬುಮ್ರಾ ಅದ್ಭುತ ಫಾರ್ಮಲ್ ಇದ್ದಾರೆ. ಎನಿ ಡೇ ಇಸ್ ಅ ಮ್ಯಾಚ್ ವಿನ್ನರ್. ಹೀಗಾಗಿ ಬೌಲಿಂಗ್ ಅಲ್ಲಿ ಟೀಮ್ ಇಂಡಿಯಾ ಅಷ್ಟು ಟೆನ್ಷನ್ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗುಡ್ ಫಾರ್ ಬ್ಯಾಟಿಂಗ್ ಏರ್ಪೇರ್ ಆಗ್ತಾನೆ ಇದೆ. ಯಾವಾಗ ಇವರು ರನ್ ಹೊಡಿತಾರೆ 200 ಈಸಿ ಕ್ರಾಸ್ ಮಾಡ್ತಾರೆ, ಯಾವಾಗ ಫೇಲ್ ಆಗ್ತಾರೆ, ತುಂಬಾ ಕೆಡ್ದಾಗ ಫೇಲ್ ಆಗ್ತಾರೆ. ಈ ಅಸ್ಥಿರತೆಯನ್ನು ಹೋಗಿಸ್ಕೊಳ್ಳೋ ಜವಾಬ್ದಾರಿ ಟೀಮ್ ಮ್ಯಾನೇಜ್ಮೆಂಟ್ ಮೇಲೆ ಇದೆ. ತುಂಬಾ ಕ್ರೂಷಿಯಲ್ ಮ್ಯಾಚ್, ಹೋಮ್ ಗ್ರೌಂಡ್ ಅಲ್ಲಿ ಇದೆ.
ಹೌದು ಇಡೀ ಲಕ್ಷ ಜನ ಇವ್ರು ಸಪೋರ್ಟ್ ಮಾಡ್ತಾ ಹೌದು ಇರ್ತಾರೆ ಗ್ರೌಂಡ್ ಅಲ್ಲಿ, 100 ಕೋಟಿ ಜನ ಇಂಡಿಯಾದಿಂದ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆ ಪ್ರೆಷರ್ ಹ್ಯಾಂಡಲ್ ಮಾಡೋದಕ್ಕೆ ಕಲ್ತಿರ್ತಾರೆ ಟೀಮ್ ಇಂಡಿಯಾದವ್ರು. ಯಾಕಂದ್ರೆ IPL ಆಡ್ತಾರೆ, ಇಷ್ಟು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾರೆ, ಇಷ್ಟು ಎಕ್ಸ್ಪೋಸರ್ ಇದೆ, ಹ್ಮ್ ಆ ಪ್ರೆಷರ್ ಹ್ಯಾಂಡಲ್ ಮಾಡೋದು ಅವ್ರಿಗೆ ಗೊತ್ತಿರುತ್ತೆ. ಹ್ಮ್ ಅದನ್ನ ದಾಟಿ ವೆಸ್ಟ್ ಇಂಡೀಸ್ ಅನ್ನು ಹೇಗೆ ಕೌಂಟರ್ ಮಾಡ್ಬೇಕು ಅನ್ನೋದು ನೋಡ್ಬೇಕು. ಹೋಪ್ ಇಂಡಿಯಾದ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳು ನಿರೀಕ್ಷೆ ಮಾಡ್ತಾ ಇರ್ತಾರೆ ಹ್ಮ್ ಅವತ್ತು ವೆಸ್ಟ್ ಇಂಡೀಸ್ ಡೇ ಆಗದೆ ಇರ್ಲಪ್ಪ ಅಂತ. ಹೌದು ಅಕಸ್ಮಾತ್ ನಾವು ಆದ್ರೆ ಕೂಡ ನೋಬಡಿ ವಿಲ್ ಕಂಟ್ರೋಲ್ ಇಟ್. ಯಾ ಹಿಟ್ ಮಾಡ್ತಾ ಇದ್ರೆ ಯಾರಾದ್ರೂ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಬಟ್ ಅಂದ್ರೆ ಕಂಪ್ಯಾರಿಟಿವ್ಲಿ ಸೆಮಿಫೈನಲ್ ಗೆ ಹೋಗೋ ಚಾನ್ಸಸ್ ಏನಾದ್ರೂ ಇದೆಯಾ ಇನ್ ಕೇಸ್? 100% ಇಂಡಿಯಾಗೆ ಬೆಟರ್ ಚಾನ್ಸ್ ಇದೆ. ಹಾ 60-40 ಅನ್ಬೋದು. ಹ್ಮ್ ಬೆಟರ್ ಚಾನ್ಸ್ ಇಂಡಿಯಾನ ಹಾಟ್ ಫೇವರೇಟ್ ಆಗಿರುತ್ತೆ, ಮೇಲ್ಗಡೆನೆ ಇದೆ. ಹ್ಮ್ ಬಟ್ ವೆಸ್ಟ್ ಇಂಡೀಸ್ ನಾವು ಅಲ್ಗಳಿಲಿಕ್ಕೆ ಆಗಲ್ಲ. ವೆಸ್ಟ್ ಇಂಡೀಸ್ ವೆರಿ ಸ್ಟ್ರಾಂಗ್ ಟೀಮ್. ಹ್ಮ್ ಗಿವನ್ ಚಾನ್ಸ್ ಅವ್ರಿಬ್ರು ಬ್ಯಾಟ್ಸ್ಮನ್ಸ್ ನಿಂತ್ಕೊಂಡ್ಬಿಟ್ರೆ ಹ್ಮ್ ಹ್ಮ್ ತುಂಬಾ ಮ್ಯಾಚ್ ಅನ್ನು ಏರ್ಪೇರ್ ಮಾಡುವ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ಇಂಡಿಯಾ ತನ್ನ ಎಲ್ಲಾ ಸಾಮರ್ಥ್ಯವನ್ನು ಬಳಸ್ಕೊಂಡು ಈ ಪಂದ್ಯ ಆಡ್ಬೇಕು. ಹ್ಮ್ ಸೆಮಿಫೈನಲ್ ಹೋದ್ರೆ ದೆನ್ ಇಡೀ ಪಿಕ್ಚರ್ ಚೇಂಜ್ ಆಗತ್ತೆ. ಹ್ಮ್ ಹ್ಮ್ ತುಂಬಾ ಗೇಮ್ ರೂಪನ ಬದಲಾವಣೆ ಆಗೋದ್ರಿಂದ ಇಂಡಿಯಾಕ್ಕೆ ತುಂಬಾ ಹೆಚ್ಚಿಗೆ ಅವಕಾಶಗಳು ಇರುತ್ತೆ. ಬಟ್ ಸೆಮಿಫೈನಲ್ ತಲುಪೋದು ಮೊದಲೇ ಚಾಲೆಂಜ್ ಆಗಿರೋದ್ರಿಂದ ಮುಖ್ಯವಾಗಿ ವೆಸ್ಟ್ ಇಂಡೀಸ್ ಅನ್ನು ಹೇಗೆ ನಾವು ಕೌಂಟರ್ ಮಾಡ್ತೀವಿ ಅನ್ನೋದು ಒಂಥರ ನೋಡ್ಬೇಕು. ಇಡೀ ಕ್ರಿಕೆಟ್ ವರ್ಲ್ಡ್ ಕುತೂಹಲದಿಂದ ನೋಡ್ತಾ ಇದೆ ಅನ್ಬೋದು ಈ ಕ್ವಾರ್ಟರ್ ಫೈನಲ್ ಮ್ಯಾಚ್. ಸರ್ ಇವಾಗ ನಾರ್ಮಲಿ ನಾವ್ ನೋಡೋದು ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅಷ್ಟೇ. ರನ್ ರೇಟ್ ಆಗಿರ್ಲಿ, ಅಲ್ಲಿ ಒಳಗಡೆ ನಡೆಯುವಂತ ಮ್ಯಾಚ್ ಬೌಲಿಂಗ್ ಇದ್ರ ಬಗ್ಗೆ ಅಷ್ಟೊಂದು ಜನಗಳಿಗೆ ಗೊತ್ತಿರಲ್ಲ. ರನ್ ರೇಟ್ ಅನ್ನೋದು ಗೆಲ್ಲೋರ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿರತ್ತೆ? ಎಲ್ಲಾ ಸಂದರ್ಭದಲ್ಲೂ ರನ್ ರೇಟ್ ಇಂಪಾರ್ಟೆಂಟ್ ಅನ್ಸಲ್ಲ. ಯಾಕಂದ್ರೆ ಈಗ ಇನ್ನೊಂದು ಗ್ರೂಪ್ ಅಲ್ಲಿ ನಾವು ನೋಡಿದ್ವಿ, ಇಂಗ್ಲೆಂಡ್ ಆಡಿರೋ 3 ಮ್ಯಾಚ್ ಗೆದ್ದು 6 ಪಾಯಿಂಟ್ ತೆಗೆದುಕೊಂಡು ಈಸಿಯಾಗಿ ಸೆಮಿಫೈನಲ್ ಹೋಗಿದ್ದಾರೆ. ಅಲ್ಲಿ ರನ್ ರೇಟ್ ಅವಶ್ಯಕತೆನೇ ಬರುತ್ತೆ. ಓಕೆ ರನ್ ರೇಟ್ ಯಾವಾಗ ಅವಶ್ಯಕತೆ ಬರುತ್ತೆ ಅಂದ್ರೆ, ಈಗ ನ್ಯೂಜಿಲೆಂಡ್ ಗೆದ್ದಿದೆ, 3 ಪಾಯಿಂಟ್ ಆಗಿದೆ. ಪಂದ್ಯ ಮಳೆ ರದ್ದಾಗಿರೋದ್ರಿಂದ ಒಂದ್ ಮ್ಯಾಚ್ ಒಂದ್ ಸೋತಿದ್ದಾರೆ, ಒಂದ್ ಗೆದ್ದಿದ್ದಾರೆ, 3 ಪಾಯಿಂಟ್ಸ್. ಈಗ ಪಾಕಿಸ್ತಾನ ಒಂದ್ ರದ್ದಾಗಿದೆ, ಒಂದ್ ಸೋತಿದ್ದಾರೆ. ಈ ಮ್ಯಾಚ್ ಗೆದ್ಬಿಟ್ರೆ ಅವ್ರದ್ದು 3 ಪಾಯಿಂಟ್ಸ್ ಆಗುತ್ತೆ. ಅವಾಗ ಇಬ್ಬರದು 3 ಪಾಯಿಂಟ್ಸ್ ಆದಾಗ ರನ್ ರೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಮುನ್ನಡೆ ಸಾಧಿಸ್ಲಿಕ್ಕೆ ಅಂದ್ರೆ ಸೆಮಿಫೈನಲ್ ಹೋಗ್ಲಿಕ್ಕೆ ಯಾರ್ದು ರನ್ ರೇಟ್ ಬೆಟರ್ ಇರುತ್ತೆ ಅವ್ರಿಗೆ ಅವಕಾಶ ಇರುತ್ತೆ. ಬಟ್ ನಮ್ ಗ್ರೂಪ್ ಅಲ್ಲಿ ಆ ಸಾಧ್ಯತೆಗಳು ಇಲ್ವೇ ಇಲ್ಲ. ಯಾಕಂದ್ರೆ ಈಗಾಗಲೇ ಸೌತ್ ಆಫ್ರಿಕಾ 3 ಮ್ಯಾಚ್ ಅಲ್ಲಿ ಗೆದ್ದು ಸೆಮಿಫೈನಲ್ ಸ್ಥಾನ ಪದರ್ಪಿಸಿಕೊಂಡಿದೆ. ಜಿಂಬಾಬ್ವೆ ಹೊರಗಡೆ ಇದೆ. ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ಒಂದೊಂದ್ ಮ್ಯಾಚ್ ಗೆದ್ದಿದ್ದಾರೆ, ಒಂದೊಂದ್ ಮ್ಯಾಚ್ ಸೋತಿದ್ದಾರೆ. ಈ ಮ್ಯಾಚ್ ಯಾರು ಗೆಲ್ತಾರೋ ಅವ್ರು ಸೆಮಿಫೈನಲ್ ಹೋಗ್ತಾರೆ. ಲಿಟ್ರಲಿ ಸೂಪರ್ 8 ಮ್ಯಾಚ್ ಅಲ್ಲ, ಇದು ಕ್ವಾರ್ಟರ್ ಫೈನಲ್ ಮ್ಯಾಚ್. ಕ್ವಾರ್ಟರ್ ಫೈನಲ್ ಮ್ಯಾಚ್ ಕನ್ವರ್ಟ್ ಆಗಿದೆ. ಹೀಗಾಗಿ ಇಲ್ಲಿ ರನ್ ರೇಟ್ ಅವಶ್ಯಕತೆ ಬರಲ್ಲ. ಅಕಸ್ಮಾತ್ ವೆಸ್ಟ್ ಇಂಡೀಸ್ ಏನಾದ್ರು ಸೌತ್ ಆಫ್ರಿಕಾ ಮೇಲೆ ಗೆದ್ದಿದ್ರೆ ನಿಜವಾಗ್ಲೂ ಇಂಡಿಯಾಗೆ ದೊಡ್ಡ ಚಾಲೆಂಜ್ ಇರ್ತಿತ್ತು. ಯಾಕಂದ್ರೆ ವೆಸ್ಟ್ ಇಂಡೀಸ್ ತುಂಬಾ ಚೆನ್ನಾಗಿದೆ ರನ್ ರೇಟ್. ಯಾಕಂದ್ರೆ ಅವರು ಜಿಂಬಾಬ್ವೆನ 100 ರನ್ಸ್ ಮೇಲೆ ಸೋಲ್ಸಿದ್ರು. ಆಮೇಲೆ ನಾವು ಸೌತ್ ಆಫ್ರಿಕಾ ಮೇಲೆ ತುಂಬಾ ದೊಡ್ಡ ಮಾರ್ಜಿನ್ ಇಂದ ಸೋತಿದ್ವಿ. ಹೀಗಾಗಿ ನಾವು ಮೈನಸ್ ಅಲ್ಲಿ ಇರ್ತಾ ಇದ್ವಿ, ಅವ್ರು ಪ್ಲಸ್ ಅಲ್ಲಿ ಇರ್ತಾ ಇದ್ರು. ತುಂಬಾ ಡಿಫಿಕಲ್ಟ್ ಆಗಿರ್ತಿತ್ತು. ಲಕಿಲಿ ಸೌತ್ ಆಫ್ರಿಕಾ ಗೆದ್ಬಿಟ್ಟಿದೆ ವೆಸ್ಟ್ ಇಂಡೀಸ್ ಮೇಲೆ. ಗೌತಮ್ ಗಂಭೀರ್ ಏನು ಕೋಚಿಂಗ್ ಮಾಡ್ತಾ ಇದ್ರೆ ಅವ್ರಿಗೊಂದು ನಿರಾಳ ಅಂತ ಆದ್ರೆ ಒಂದ್ ಸ್ವಲ್ಪ ಏನಾದ್ರು ಹೋಪ್ಸ್ ಹುಟ್ಟಿತ್ತಂದ್ರೆ ವೆಸ್ಟ್ ಇಂಡೀಸ್ ಅಲ್ಲಿ ಸೋತಿರೋದ್ರಿಂದ ಒಂದು ಅವಕಾಶ, ಕ್ಲಿಯರ್ ಅವಕಾಶ ಇದೆ. ಓನ್ಲಿ ಗೆದ್ರೆ ಸಾಕಪ್ಪ, ನಾವು 1 ರನ್ ಇಂದ ಗೆದ್ರೆ ಸಾಕು, 1 ವಿಕೆಟ್ ಇಂದ ಗೆದ್ರೆ ಸಾಕು, ನಾವು ಸೆಮಿಫೈನಲ್ ಹೋಗ್ತೇವೆ ಅಂತ ಆ ಅವಕಾಶವನ್ನು ಈಗ ಬಳಸ್ಕೋಬೇಕು. ಇಂತ ಅವಕಾಶ ಮತ್ತೆ ಸಿಗಂಗಿಲ್ಲ. ಯಾಕಂದ್ರೆ ಈಗಾಗಲೇ ನಾವು ಸೌತ್ ಆಫ್ರಿಕಾ ಮೇಲೆ ಸೋತು ಒಂದು ಅವಕಾಶ ಕಳ್ಕೊಂಡಿದ್ದೀವಿ. ಈ ಅವಕಾಶ ಬಳಸ್ಕೊಂಡು ಮುನ್ನಡೆಯೋದು. ಈಗ T20 ವಿಶ್ವಕಪ್ ನಲ್ಲಿ ಮತ್ತೆ ಸೆಮಿಫೈನಲ್ ಅಲ್ಲಿ ಪಾಕ್ ಮತ್ತೆ ಇಂಡಿಯಾ ಮ್ಯಾಚ್ ನ ನಾವೇನಾದ್ರೂ ನೋಡಬಹುದಾ ನಿಮ್ಮ ಅನಿಸಿಕೆ ಪ್ರಕಾರ? ಸಾಧ್ಯತೆಗಳು ಕಡಿಮೆ ಇದಾವೆ. ಇವತ್ತು ಅವರು ಶ್ರೀಲಂಕಾ ಮೇಲೆ ಗೆಲ್ಲಬೇಕು, ಇಷ್ಟು ರನ್ ಇಂದ ಗೆಲ್ಲಬೇಕು, ಇಷ್ಟು ವಿಕೆಟ್ಗಳು ಉಳಿಸ್ಕೊಂಡು ಗೆಲ್ಲಬೇಕು. ಈ ಎಲ್ಲಾ ಲೆಕ್ಕಾಚಾರ ದಾಟಿ ಪಾಕಿಸ್ತಾನ ಗೆದ್ದು ಸೆಮಿಫೈನಲ್ ಕ್ವಾಲಿಫೈ ಆದ್ರೆ ಗೆಲ್ಲೋದೆಷ್ಟೆಲ್ಲ ರನ್ ರೇಟ್ ಇಂಪ್ರೂವ್ ಮಾಡ್ಕೊಂಡು ನ್ಯೂಜಿಲೆಂಡ್ ಗೆ ಬೆಟರ್ ಟೀಮ್ ಆಗಿ ಸೆಮಿಫೈನಲ್ ಕ್ವಾಲಿಫೈ ಆದ್ರೆ ಸಹಜವಾಗಿ ಒಂದು ಅವಕಾಶ ಇರುತ್ತೆ. ಸೆಮಿಫೈನಲ್ ಅಲ್ಲಿ ಅಥವಾ ಫೈನಲ್ ಅಲ್ಲಿ ನಾವು ಮತ್ತೆ ಮುಖಾಮುಖಿ ಆಗ್ಬೋದು. ಅವಾಗ ಮತ್ತೆ ನಾವು ಶ್ರೀಲಂಕಾಗೆ ಪ್ರಯಾಣ ಮಾಡ್ಬೇಕಾಗತ್ತೆ. ಆ ಮ್ಯಾಚ್ ಇಂಡಿಯಾದಲ್ಲಿ ಇರೋದಿಲ್ಲ. ಯಾಕಂದ್ರೆ ಪಾಕಿಸ್ತಾನ ಬರೋದ್ರಿಂದ ಮ್ಯಾಚ್ಗಳು ಶ್ರೀಲಂಕಾಗೆ ಶಿಫ್ಟ್ ಆಗತ್ತೆ. ನಾವು ಶ್ರೀಲಂಕಾದ ಪ್ರೇಮದಾಸ ಸ್ಟೇಡಿಯಂ ಅಲ್ಲಿ ಅಥವಾ ಕ್ಯಾಂಡಿಯಲ್ಲಿ ಹೋಗಿ ಆಡ್ಬೇಕಾಗತ್ತೆ. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಅಲ್ಲಿ ನಮ್ಗೆ ಹೋಮ್ ಗ್ರೌಂಡ್ ಇಲ್ಲದೆ ಇರೋದ್ರಿಂದ ಸ್ಪಿನ್ ಹೆಚ್ಚಿಗೆ ನೆರವು ನೀಡೋದ್ರಿಂದ ಅಲ್ಲಿ ಪಂದ್ಯಗಳು ಇದನ್ನೇ ಚೇಂಜ್ ಆಗುತ್ತೆ, ರೂಪಗಳೇ ಚೇಂಜ್ ಆಗುತ್ತೆ. ಬಟ್ ಲಾಸ್ಟ್ ಟೈಮ್ ನಾವು ಪಾಕಿಸ್ತಾನದ ಲೀಗ್ ಮ್ಯಾಚ್ ಅಲ್ಲಿ ಪಾಕಿಸ್ತಾನ ವಿರುದ್ಧ ಸುಲಭವಾಗಿ ಗೆದ್ದಿದ್ದೇವೆ. ನಮ್ಮ ಸ್ಪಿನ್ನರ್ಸ್ ಅನ್ನು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವ್ರ ಸ್ಪಿನ್ನರ್ಸ್ ಅನ್ನು ನಾವು ಆಡೋದನ್ನು ಕಲ್ತ್ಕೊಂಡಿದ್ದೀವಿ ಈಗ. ಹೀಗಾಗಿ ಯಾವ್ದು ಅಂತ ಏನು ಇದಿಲ್ಲ. ಪಾಕಿಸ್ತಾನ ಬಂದ್ರೆ ಮತ್ತು ಒನ್ ಸೈಡೆಡ್ ಮ್ಯಾಚ್ ಆಗತ್ತೆ. ಇಂಡಿಯಾಗೆ ದೊಡ್ಡ ಅಡ್ವಾಂಟೇಜ್ ಅದು ನನ್ ಪ್ರಕಾರ. ಯಾಕಂದ್ರೆ ಪಾಕಿಸ್ತಾನ ನಾವು ಮೊದ್ಲೇ ಏನ್ ಹೇಳ್ಕೊತಾ ಇದ್ವಿ, ಮೊದ್ಲೇ ನೋಡ್ತಾ ಇದ್ವಿ, ಆ ಪಾಕಿಸ್ತಾನ ಟೀಮ್ ಈಗಲ್ಲ. ಅದು ಒಂದ್ ರೀತಿ ಟೀಮ್ ಇಂಡಿಯಾ ತುಂಬಾ ಸ್ಟ್ರಾಂಗ್ ಆಗಿ ಡೆವಲಪ್ ಆಗಿದೆ. ಇನ್ನೊಂದ್ ಕಡೆ ಪಾಕ್ ಅಷ್ಟೇ ಡೇ ಬೈ ಡೇ ವೀಕ್ ಆಗ್ತಾ ಹೋಗ್ತಾ ಇರೋದ್ರಿಂದ ಅಂತದೇನಿಲ್ಲ. ಒಂದು ಸಹಜವಾಗಿ ರಾಜಕೀಯ ಕಾರಣಕ್ಕಾಗಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗಳು ಒಂದು ನಿರೀಕ್ಷೆ ಹುಟ್ಟಿಸ್ತವೆ. ಆಫ್ ದಿ ಗ್ರೌಂಡ್ ಅಂತ ಹೇಳ್ಬೋದು. ಆನ್ ದಿ ಗ್ರೌಂಡ್ ಇಂಡಿಯಾ ತುಂಬಾ ಸ್ಟ್ರಾಂಗ್ ಆಗಿದೆ. ಆಫ್ ದಿ ಗ್ರೌಂಡ್ ಅಲ್ಲಿ ಇಂಡಿಯಾ ಪಾಕಿಸ್ತಾನ ಅಂದಾಗ ಸಹಜವಾಗಿ ಒಂದು ಅಡ್ವರ್ಟೈಸ್ಮೆಂಟ್ಸ್ ಗೆ, ಮಾರ್ಕೆಟಿಂಗ್ ಗೆ, ಪೊಲಿಟಿಕಲ್ ಸಿಚುವೇಶನ್ ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಆ ಮ್ಯಾಚ್ ಆಗೋ ಸಾಧ್ಯತೆಗಳು ತುಂಬಾ ಕಡಿಮೆ. ಈಗ ಒಂದು ಮ್ಯಾಚ್ ಆಡ್ಬೇಕು ಅಂದಾಗ, ಇವಾಗ ಇಂಡಿಯಾ ಆಗಿರ್ಲಿ ಯಾವುದೇ ಒಂದು ಲ್ಯಾಂಡ್ ಅಲ್ಲಿ ಆಡ್ಬೇಕು ಅಂತ ಹೇಳಿದ್ರೆ
ಪ್ಲೇಸ್ ಮೈದಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಜನರಲಿ ಅನಾಲಿಸಿಸ್ ನೀವು ಹೇಳ್ಬೇಕಾದ್ರೂ ಬರುತ್ತೆ, ಕೋಲ್ಕತ್ತಾ ನಮ್ದು, ನಾವ್ ಹೆಂಗಾದ್ರೂ ಆಡಿದ್ರು ನಾವ್ ವಿನ್ ಆಗ್ತೀವಿ, ಅವ್ನ್ ಕೆಪಾಸಿಟಿ ಇದೆ ಅಂತ ಹೇಳಿ. ಬಟ್ ಅದೇ ಬೇರೆ ಲ್ಯಾಂಡ್ ಗಳು ಹೋದಾಗ ಕೆಲವೊಂದು ಸಾಧ್ಯತೆಗಳು ಕಡಿಮೆ ಇರುತ್ತೆ. ರನ್ ರೇಟ್ ತಗೊಳ್ಳೋದಾಗಿರ್ಲಿ, ರನ್ನಿಂಗ್ ಆಗಿರ್ಲಿ, ಮತ್ತೆ ಆ ಲೆಂತ್ ಆಗಿರ್ಲಿ, ಮತ್ತೆ ಅಲ್ಲಿನ ಕ್ರೌಡ್ ಫೀಲಿಂಗ್ಸ್ ಆಗಿರ್ಲಿ, ಆಮೇಲೆ ಈ ಆಟಗಾರರ ಮನಸ್ಥಿತಿ ಕೂಡ ಹೋಗ್ತಾ ಹೋಗುತ್ತೆ ಅಲ್ಲಿನ ಗ್ರೌಂಡ್ ಮೇಲೆ. ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಗ್ರೌಂಡ್ ಅನ್ನೋದು. 100% ನಿಮ್ಗೆ ನಿಮ್ದೇ ಹೋಮ್ ಗ್ರೌಂಡ್ ಅಲ್ಲಿ ಆಡೋದು ದೊಡ್ಡ ಅಡ್ವಾಂಟೇಜ್. ಒಂದು ಬೇರೆ ದೇಶದಲ್ಲಿ ಆಡ್ಬೇಕಾದ್ರೆ ಮೆಲ್ಬೋರ್ನ್ ಒಂದಿಷ್ಟು ದೊಡ್ಡ ಸ್ಟೇಡಿಯಂಗಳು ಬಿಟ್ರೆ 20,000-30,000 ಮ್ಯಾಕ್ಸಿಮಮ್ ಕ್ರೌಡ್ ಇರುತ್ತೆ. ನೀವು ಕೋಲ್ಕತ್ತಾದಲ್ಲಿ ಆಡ್ಬೇಕಾದ್ರೆ ಆಲ್ಮೋಸ್ಟ್ 80,000-1,00,000 ಕ್ರೌಡ್ ಇದೆ. ಅಹಮದಾಬಾದ್ ಅಲ್ಲಿ ಆಡ್ಬೇಕಂದ್ರೆ 1,00,000ಕ್ಕಿಂತ ಹೆಚ್ಚಿಗೆ ಕ್ರೌಡ್ ಇರುತ್ತೆ. ಮೋಟರ ಸ್ಟೇಡಿಯಂ ಅಲ್ಲಿ ಆಡ್ಬೇಕಂದ್ರೆ ಈ ರೀತಿಯಾದ ಬದಲಾವಣೆ, ಇಷ್ಟು ದೊಡ್ಡ ಕ್ರೌಡ್ ಇರೋದು ಆಡ್ಬೇಕಾದ್ರೆ ಇದ್ದಾಗ ಆಡ್ಬೇಕಾದ್ರೆ, ಆ ಸೌಂಡ್ ಅಲ್ಲಿ ಆಡ್ಬೇಕಾದಾಗ ಸಹಜವಾಗಿ ಎದುರಾಳಿ ತಂಡ ಒಂದ್ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಎಲ್ಲಾ ಕ್ರೌಡ್ ಒಂದ್ ಟೀಮ್ ಸಪೋರ್ಟ್ ಮಾಡ್ತಾರೆ. ಬಟ್ ಆ ಆಡಿದ ಅನುಭವ ಈ ಎಲ್ಲಾ ಇಂಟರ್ನ್ಯಾಷನಲ್ ಆಟಗಾರಿಗೂ ಇದ್ಬಿಟ್ಟಿದೆ. ಯಾಕಂದ್ರೆ ಅವ್ರು IPL ಅಲ್ಲಿ ಆಡಿದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈ ಕ್ರೌಡ್ ಅನ್ನು ಎದುರಿಸಿರೋ ಎಕ್ಸ್ಪೀರಿಯನ್ಸ್ ವೆಸ್ಟ್ ಇಂಡೀಸ್ ಎಲ್ಲಾ ಪ್ಲೇಯರ್ಸ್ ಇರುತ್ತೆ. ಅದನ್ನ ಬಿಟ್ಟು ನಾವು ಇನ್ನೊಂದು ಲೆಕ್ಕ ಹಾಕ್ತಾ ಇದ್ರೆ, ನಾವು ನ್ಯೂಜಿಲೆಂಡ್ ಅಲ್ಲಿ ಆಡ್ಬೇಕಾದ್ರೆ ಒಂದ್ ಕಾರ್ನರ್ ತುಂಬಾ ಗ್ರೌಂಡ್ ಹತ್ರ ಇರುತ್ತೆ, ಆ ಕಡೆ 6 ಅಥವಾ 4 ಹೊಡೆಯೋದು ಎಷ್ಟು ಈಜಿ ಇರುತ್ತೆ ಅಂತ. ಅದೇ ಮೆಲ್ಬೋರ್ನ್ ಸಿಡ್ನಿ ಗ್ರೌಂಡ್ ಅಲ್ಲಿ ನಾವು ಮ್ಯಾಚ್ ಆಡ್ಬೇಕಾದ್ರೆ ತುಂಬಾ ದೊಡ್ಡ ಬೌಂಡ್ರಿಗಳು ಇರುತ್ತೆ. ಅಲ್ಲಿ ನೀವು 6 ಬೌಂಡ್ರಿ ಹೊಡಿಬೇಕಾದ್ರೆ ಏನಿರುತ್ತೆ ಏನಿಲ್ಲ ಅನ್ನೋ ಇವೆಲ್ಲಾ ವೀಕ್ನೆಸ್ ಗಳು, ಸ್ಟ್ರೆಂತ್ ಗಳು ನಮ್ ಗ್ರೌಂಡ್ ಗೊತ್ತಿರುತ್ತೆ. ಕೋಲ್ಕತ್ತಾ ಗ್ರೌಂಡ್ ಅಲ್ಲಿ ಹೇಗಿರುತ್ತೆ ಏನಿಲ್ಲ ಅಂತ. ಇದು ICC ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಸೂಪರ್ವಿಷನ್ ಮಾಡ್ತಾ ಇದ್ರು. ಪಿಚ್ ಕ್ಯೂರೇಟರ್ಗಳು ಮೋಸ್ಟ್ ಆಫ್ ದಮ್ ಇಂಡಿಯಾದವರೇ ಇರೋದ್ರಿಂದ ಪಿಚ್ ಹೇಗೆ ವರ್ತಿಸುತ್ತೆ, ಪಿಚ್ ಹೇಗಿರುತ್ತೆ, ಅದ್ರ ಮೇಲೆ ಗ್ರಾಸ್ ಎಷ್ಟು ಬಿಡ್ತಾರೆ, ಎಷ್ಟು ಸ್ಪಿನ್ನರ್ ಹೆಲ್ಪ್ ಆಗುತ್ತೆ, ಎಷ್ಟು ಫಾಸ್ಟ್ ಬಾಲರ್ ಹೆಲ್ಪ್ ಆಗುತ್ತೆ ಅಂತ ಅನ್ನೋದು ಒಂದು ಲೆಕ್ಕಾಚಾರ ಇಂಡಿಯಾದವರಿಗೆ ಬೆಟರ್ ಆಗಿರುತ್ತೆ. ಆಮೇಲೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಒಂದು ಸ್ಪೋರ್ಟಿಂಗ್ ವಿಕೆಟ್ ಮಾಡೇ ಮಾಡ್ತಾರೆ. ಯಾಕಂದ್ರೆ T20 ಫೈನಲಿ ರನ್ ಬರ್ಬೇಕಾಗಿರುತ್ತೆ, ಪ್ರೇಕ್ಷಕರು ಎಂಜಾಯ್ ಮಾಡ್ಬೇಕಾಗುತ್ತೆ. ಆ ಸ್ಪೋರ್ಟಿಂಗ್ ವಿಕೆಟ್ ಅನ್ನು ಹೇಗೆ ಬಳಸ್ಕೋತಾರೆ ನಮ್ಮ ಬೌಲರ್ಗಳು, ಹೇಗೆ ಅದಕ್ಕೆ ಅಡಾಪ್ಟ್ ಆಗ್ತಾರೆ ನಮ್ಮ ಬ್ಯಾಟ್ಸ್ಮನ್ಗಳು, ತುಂಬಾ ಇಂಪಾರ್ಟೆಂಟ್. ನಾವು ಮೊದ್ಲೇ ಏನಾರ IPL ಆಡೋಕ್ಕಿಂತ ಮೊದ್ಲು ಹೇಳ್ತಾ ಇದ್ರೆ ಹೋಮ್ ಟೀಮ್ಗೆ ತುಂಬಾ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದಿತ್ತು. ಯಾಕಂದ್ರೆ ಈ ಗ್ರೌಂಡ್ ಎಲ್ಲವೂ ಅರ್ಥ ಮಾಡ್ಕೊಂಡು ಪ್ರೇಕ್ಷಕರ ಸಪೋರ್ಟ್ ಇರೋದ್ರಿಂದ ಹೆಚ್ಚಿಗೆ ಅಡ್ವಾಂಟೇಜ್ ಅಂತ. ಬಟ್ ನಾವು IPL ಅಲ್ಲಿ ಎಲ್ಲವೂ ನಮ್ಮ ದೇಶದ ಏನೇನಿದೆ ಎಲ್ಲಾ ದೇಶದ ಆಟಗಾರರು ಅದನ್ನ ನೋಡಿರ್ತಾರೆ. ಅದು ಪಿಚ್ ಗ್ರೌಂಡ್ ತುಂಬಾ ಆಡಿದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಲ್ಲಿ ಆಡಿದ ಆಟಗಾರರು ವೆಸ್ಟ್ ಇಂಡೀಸ್ ಅಲ್ಲಿ ಇದ್ದಾರೆ, ಬೇರೆ ಬೇರೆ ಟೀಮ್ ಅಲ್ಲಿ ಆಡಿದ ಆಟಗಾರರು ಇದ್ದಾರೆ. ಎಲ್ಲರೂ ಕೋಲ್ಕತ್ತಾ ಗ್ರೌಂಡ್ ಅಲ್ಲಿ ಆಡಿದ್ದಾರೆ, ಬೇಕಾದಷ್ಟು ಮ್ಯಾಚ್ ಗಳನ್ನ ಆಡಿದ್ದಾರೆ. ಅವ್ರಿಗೂ ಗೊತ್ತಿರುತ್ತೆ, ಒಂದು ಅಂದಾಜ್ ಇರುತ್ತೆ, ಅವ್ರ ಟೀಮ್ ಮ್ಯಾನೇಜ್ಮೆಂಟ್ ಅದು ಸ್ಟಡಿ ಮಾಡಿರುತ್ತೆ. ಮೊದ್ಲಿನಷ್ಟು ಅಡ್ವಾಂಟೇಜ್ ಇಲ್ದೇ ಹೋದ್ರು ಆ ಪ್ರೇಕ್ಷಕರ ಒಂದು ಎಕ್ಸ್ಟ್ರಾ ಸಪೋರ್ಟ್ ಏನಿದೆಯಲ್ಲ, ಅದು ಯಾವಾಗ್ಲೂ ಟೀಮ್ ಇಂಡಿಯಾ ಜೊತೆ ಇರೋದ್ರಿಂದ ಅದೊಂದು ಬಿಗ್ ಪ್ಲಸ್ ಅಂತ ಹೇಳ್ಬೋದು. ಎಲ್ಲರೂ 10-11 ಪ್ಲೇಯರ್ ಬಂದು ಆಡಿದ್ರೆ ಇಂಡಿಯಾ 12 ಪ್ಲೇಯರ್ ಜೊತೆ ಆಡ್ಬೋದು. ಯಾಕಂದ್ರೆ ಅಷ್ಟು ಪ್ರೇಕ್ಷಕರ ಸಪೋರ್ಟ್ ಅಷ್ಟು ಜೋರಾಗಿರುತ್ತೆ. ಹಾಗೆ ಇಂಡಿಯಾದ ಪ್ಲಸ್ ಯಾವ್ದು, ಮೈನಸ್ ಯಾವ್ದು ಸರ್? ಪ್ಲಸ್ ಬೌಲಿಂಗ್ ತುಂಬಾ ಚೆನ್ನಾಗಿದೆ, ಬೌಲಿಂಗ್ ಸ್ಟ್ರೆಂತ್ ಚೆನ್ನಾಗಿದೆ, ಫೀಲ್ಡಿಂಗ್ ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಮೈನಸ್ ಬ್ಯಾಟಿಂಗ್. ಇಲ್ಲಿವರೆಗೂ ಬ್ಯಾಟ್ಸ್ಮನ್ಸ್ ಗಳು ಅಬ್ಬರ ಮಾಡಿದಾಗ ಯಾವಾಗ್ಲೂ 200 ಈಸಿಯಾಗಿ ದಾಟಿದ್ದಾರೆ. ಅವ್ರ ಅಬ್ಬರ್ಸ್ದೆ ಹೋದಾಗ ತುಂಬಾ ಕೆಟ್ಟದಾಗ ಕುಸಿದಿದ್ದಾರೆ. ಆ ಕುಸಿತ ಇವತ್ತಾಗಬಾರ್ದು ಅನ್ನೋದಷ್ಟೇ. ಯಾಕಂದ್ರೆ ಇಂಪಾರ್ಟೆಂಟ್ ಮ್ಯಾಚ್, ಸಂಜು ಸ್ಯಾಮ್ಸನ್ ಬ್ಯಾಟ್ ನಿಂದ ರನ್ಗಳು ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇಲ್ಲ, ತಿಲಕ್ ವರ್ಮಾ ಬ್ಯಾಟ್ ಇಂದ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇಲ್ಲ, ಅಭಿಷೇಕ್ ಶರ್ಮಾ ತುಂಬಾ ಕೆಟ್ಟದಾಗ ಫೇಲ್ ಆಗ್ತಾ ಇದ್ದಾರೆ. ಎಲ್ಲರೂ ಲಿಟಲ್ ಬಿಟ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಸಾಕು, ಯಾರಿಂದ ಬಿಗ್ ಇನ್ನಿಂಗ್ಸ್ ಬೇಕಾಗಿಲ್ಲ. ಎಲ್ಲರೂ 20-30-40 ರನ್ ಹೊಡೆದ್ರು ಸಾಕು. ಒಬ್ರು ಯಾರಾದ್ರೂ ಸ್ಟೇರ್ ಮಾಡ್ಬೇಕಾಗತ್ತೆ, ಒಬ್ರು ಯಾರಾದ್ರೂ ಒಂದು ಇನ್ನಿಂಗ್ಸ್ ಅನ್ನು ಕಟ್ಟಬೇಕಾಗತ್ತೆ. ಉಳಿದವ್ರು ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ತುಂಬಾ ದೊಡ್ಡ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಆ ಒಬ್ಬ ವ್ಯಕ್ತಿ ಯಾರನ್ನೋ ತುಂಬಾ ಇಂಪಾರ್ಟೆಂಟ್. ಆ ಕೆಲಸವನ್ನು ಇವತ್ತು ಮೋಸ್ಟ್ ಪ್ರಾಬಬ್ಲಿ ನಾಳೆ ಸಂಜು ಸ್ಯಾಮ್ಸನ್ ಮಾಡ್ತಾರ ಅನ್ನೋ ನಿರೀಕ್ಷೆ ಇದೆ. ಇಲ್ಲದೆ ಹೋದ್ರೆ ಅದೆಲ್ಲಾ ಜವಾಬ್ದಾರಿ ಕ್ಯಾಪ್ಟನ್ ಮೇಲೆ ಬೀಳುತ್ತೆ. ಈಗ ಕೊನೆಯ ಪ್ರಶ್ನೆ ಏನಂದ್ರೆ ಸರ್, ಈಗ T20 ಅನ್ನೋದು ಒಂದು ಎಮೋಷನ್ ಕೂಡ ಹೌದು. ಲಾಸ್ಟ್ ಇಯರ್ ನಾವು ವಿನ್ ಆಗಿದ್ವಿ ಇಂಡಿಯಾ. ಈ ಇಯರ್ ವಿನ್ ಆದ್ರೆ ಇತಿಹಾಸವನ್ನ ಸೃಷ್ಟಿ ಮಾಡ್ತೀವಿ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಯಾರು ವಿನ್ ಆಗಿಲ್ಲ, ಬಿಟ್ ಬೈ ಬಿಟ್ ಈ ವರ್ಷ ಮಾಡಿಲ್ಲ, ನೆಕ್ಸ್ಟ್ ವರ್ಷ ಹಂಗ್ ವಿನ್ ಆಗಿದ್ದಾರೆ ಹೊರತಾಗಿ ಕಂಟಿನ್ಯೂಸ್ ಯಾರು ವಿನ್ ಆಗಿಲ್ಲ. ಇಂಡಿಯಾ ವಿನ್ ಆಗೋ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಈ ವರ್ಷನೂ ವಿನ್ ಆಗುತ್ತಾ ಇಂಡಿಯಾ? ವರ್ಲ್ಡ್ ಕಪ್ ಆರಂಭಕ್ಕೆ ಮೊದ್ಲೇ ಕೇಳಿದ್ರೆ ನಾ ಹೇಳ್ತಿದ್ದೆ ಇಂಡಿಯಾಕ್ ತುಂಬಾ ಚಾನ್ಸ್ ಇದೆ ಅಂತ. 100% ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇತ್ತು ಪೇಪರ್ ಅಲ್ಲಿ. ಆಮೇಲೆ ಅಲ್ಲಿವರೆಗೂ ಆಡಿದ ಪಂದ್ಯಗಳ ರಿಸಲ್ಟ್ ನೋಡ್ತಾ ಇದ್ರು, ತುಂಬಾ ಸ್ಟ್ರಾಂಗ್ ಆಗಿದ್ರು. ಬಟ್ ಯಾವಾಗ ನಮ್ ವೀಕ್ನೆಸ್ ಗಳು ಸೌತ್ ಆಫ್ರಿಕಾ ವಿರುದ್ಧ ಎಕ್ಸ್ಪೋಸ್ ಆದ್ವು, ಇಡೀ ಚಿತ್ರಣನ ಚೇಂಜ್ ಆಯ್ತು. ಈಗ ಇಂಗ್ಲೆಂಡ್ ಸ್ಲೋ ಬೈ ಸ್ಲೋ ಸ್ಟಡಿ ಆಗಿ ಟೀಮ್ ಡೆವಲಪ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಸೆಮಿಫೈನಲ್ ಸ್ಥಾನ ಭದ್ರಪಡಿಸಿಕೊಂಡಿದ್ದಾರೆ. ಇನ್ನೊಂದ್ ಕಡೆಯಿಂದ ಸೌತ್ ಆಫ್ರಿಕಾ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ, ಸದ್ಯ ಹಾಟ್ ಕಂಟೆಂಡರ್ ಅಂತ ಹೇಳ್ಬೋದು ಅವರು. ಸ್ಟಿಲ್ ಇಂಡಿಯಾಕ್ ತುಂಬಾ ದೊಡ್ಡ ಚಾನ್ಸ್ ಇದೆ. ಇವತ್ತಿಗೂ ಕಂಪೇರ್ ಮಾಡಿ ನೋಡಿದ್ರೆ ಉಳಿದೆಲ್ಲ ತಂಡಗಳು ನೋಡಿದ್ರೆ ಒನ್ ಆಫ್ ದ ಹಾಟ್ ಫೇವರೇಟ್ ಟೀಮ್ ಇಂಡಿಯನ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಏನು ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ವರ್ಲ್ಡ್ ಕಪ್ ಗೆದ್ರು ಅಮೆರಿಕದ ವೆಸ್ಟ್ ಇಂಡೀಸ್ ಅಲ್ಲಿ ನಡೆದ ಫೈನಲ್ ನಲ್ಲಿ. ವಿರಾಟ್ ಕೊಹ್ಲಿ ಆ ಪಂದ್ಯದ ನಂತರ ಅವರಿಬ್ಬರು T20 ಕ್ರಿಕೆಟ್ಗೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ರು. ಈ ಸಲ ಅದನ್ನ
ಮತ್ತೆ ಪುನರಾವರ್ತಿಸುವ ಸಾಧ್ಯತೆ ತುಂಬಾ ಇದೆ. ಬಟ್ ಇಂಪಾರ್ಟೆಂಟ್ ವೆಸ್ಟ್ ಇಂಡೀಸ್ ವಿರುದ್ಧ ಮ್ಯಾಚ್ ಅಂದ್ರೆ ಯಾವ ಮ್ಯಾಚ್ ಅಂದ್ರೆ ಯಾವ ಒಂದು ಟೀಮ್ ಇಂಡಿಯಾಗೆ ತುಂಬಾ ಅಂದ್ರೆ ಕಬ್ಬಿಣದ ಕಡಲೆ ಅಂತ ಅನ್ಸುತ್ತೆ ನಿಮ್ಗೆ? ಈ ಟೀಮ್ ಬಂದ್ರೆ ಸೆಮಿಫಿನಾಲೆಗೂ ಫೈನಲ್ಗೂ ಅಷ್ಟೇ, ಫಿನಾಲೆಗೂ ಅಷ್ಟೇ ಬಂದ್ರೆ ಸ್ವಲ್ಪ ತುಂಬಾ ಕ್ರಿಟಿಕಲ್ ಆಗುತ್ತೆ ಅನ್ನೋದು ಯಾವ ಟೀಮ್ ಸರ್ ನಿಮ್ಮ ಪ್ರಕಾರ? ಅದು ನೆಕ್ಸ್ಟ್ ನಿರೀಕ್ಷೆಗಳು. ಅದು ಸೌತ್ ಆಫ್ರಿಕನ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್, ನೋ ಡೌಟ್. ಸೌತ್ ಆಫ್ರಿಕಾ ಬಂದ್ರೆ ಇಂಡಿಯಾಕ್ ತುಂಬಾ ಕಷ್ಟನೇ ಆಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ಮ್ಯಾಚ್. ಲಾಸ್ಟ್ ಟೈಮ್ ಫೈನಲ್ ಅಲ್ಲೂ ನಾವು ಸೌತ್ ಆಫ್ರಿಕಾನ ಸೋಲ್ಸಿದ್ವಿ, ಆ ನೆನಪು ಅವ್ರಿಗೂ ಇರುತ್ತೆ. ಗೆದ್ದ ಮ್ಯಾಚ್ ಅವ್ರು ಸೋತ್ರು. ಅದ್ಭುತವಾದ ಕ್ಯಾಪ್ಟನ್ ಹಿಡಿದ್ರು ನಮ್ ಯಾದವ್. ಹೀಗಾಗಿ ಆ ನೆನಪು ಅವರು ಮರೆಯೋದಿಲ್ಲ. ಗೆದ್ದ ವರ್ಲ್ಡ್ ಕಪ್ ಸೋತಿದ್ದಾರೆ ಅವರು. ಆಮೇಲೆ ಅವ್ರ ಚೌಕರ್ಸ್ ನಾವ್ ಅದಕ್ಕೆ ಅಂತ ಹತ್ರ ಬಂದು ತುಂಬಾ ಸಲ ಅವ್ರು ಕಪ್ ಕಳ್ಕೊಂಡಿದ್ದಾರೆ. ಅದನ್ನ ಈ ಸಲ ಅವರು ಮರುಕಳಿಸಲ್ಲ ಅನ್ನೋ ನಿರೀಕ್ಷೆ ಅವ್ರಿಗಿರುತ್ತೆ. ಬಟ್ ಎಲ್ಲದಕ್ಕೂ ಇಂಪಾರ್ಟೆಂಟ್ ನನ್ ಪ್ರಕಾರ ಇಂಡಿಯಾಕ್ಕೆ ವೆಸ್ಟ್ ಇಂಡೀಸ್ ಇದ್ದೇ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್. ಯಾಕಂದ್ರೆ ಇದು ಗೆದ್ರಷ್ಟೇ ಮುಂದೆ ಹೋಗೋದು. ಹೀಗಾಗಿ ಎಲ್ಲಾ ಕಾನ್ಸಂಟ್ರೇಷನ್ ಇಂಡಿಯನ್ ಟೀಮು, ಇಂಡಿಯನ್ ಮ್ಯಾನೇಜ್ಮೆಂಟ್, ಇಂಡಿಯನ್ ಪ್ಲೇಯರ್ಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ಮೇಲೆ ಮಾಡ್ಬೇಕು. ಆ ಪಂದ್ಯ ಗೆದ್ದು ಸೆಮಿಫೈನಲ್ ಫಸ್ಟ್ ಕ್ವಾಲಿಫೈ ಆಗ್ಲಿ. ಸೆಮಿಫೈನಲ್ ಯಾರು ಬಂದ್ರೆ ಏನು ಸೋಲಿಸ್ಲಿಕ್ಕೆ ಬರುತ್ತೆ, ಫೈನಲ್ ಯಾರು ಬಂದ್ರೆ ಏನು ಚೆನ್ನಾಗಿ ಆಡ್ಲಿಕ್ಕೆ ಬರುತ್ತೆ. ಬಟ್ ಫಸ್ಟ್ ಇಂಪಾರ್ಟೆಂಟ್ ನಾವು ಸೆಮಿಫೈನಲ್ ಕ್ವಾಲಿಫೈ ಆಗ್ಬೇಕು. ಸೆಮಿಫೈನಲ್ ಹೋಗ್ಬೇಕಂದ್ರೆ ವೆಸ್ಟ್ ಇಂಡೀಸ್ ಕೆರೆಬಿಯನ್ ಕಿಂಗ್ ಗಳನ್ನು ಮಣಿಸ್ಬೇಕು. ಅವ್ರು ಮಣಿಸ್ಬೇಕಂದ್ರೆ ನಮ್ ಎಲ್ಲಾ ಅಸ್ತ್ರಗಳನ್ನು ಸರಿಯಾಗಿ ಬಳಸ್ಬೇಕು. ಆ ಬಳಸ್ತಾರ ಅನ್ನೋ ನಿರೀಕ್ಷೆ ಇದೆ. ನೋಡೋಣ ಈಡನ್ ಗಾರ್ಡನ್ ಅಲ್ಲಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇನ್ಫಾರ್ಮೇಶನ್, ನಿಮ್ಮ ಅನಾಲಿಸಿಸ್ಗೆ. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಕ್ರಿಕೆಟ್ ಅನಾಲಿಸಿಸ್. T20 ಮತ್ತೆ ನಮ್ಮ ಇಂಡಿಯಾ ಗೆಲ್ಲುತ್ತಾ? ವೆಸ್ಟ್ ಇಂಡಿಯಾ ಜೊತೆ ನಮ್ಮ ಇಂಡಿಯಾ ಮತ್ತೆ ಗೆಲ್ಲುತ್ತಾ? ಗೆದ್ದು ಸೆಮಿಫೈನಲ್ಗೆ ಹೋಗುತ್ತಾ? ಕಾದ್ ನೋಡ್ಬೇಕು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೀವಾಣಿ.